ಅಂದ್ರೆ ನನ್ನ ಚಕ್ರಿ ಏನು ತಪ್ಪು ಮಾಡಿಲ್ಲ. ಅವ್ರು ತಪ್ಪು ಮಾಡೋ ಹಾಗೆ ಬಿಂಬಿಸೋದಿಕ್ಕೆ ಅಜ್ಜಿನೇ ಏನೋ ಸಂಚು ಮಾಡಿದ್ದಾರೆ. ಹಾಗಾದ್ರೆ ನನ್ನ ಚಕ್ರಿ ತುಂಬಾ ಒಳ್ಳೆಯವರು. ಆದ್ರೆ ಅಜ್ಜಿ ಯಾಕಿಂತ ಆಪಾದನೆ ಮಾಡಿದ್ರು? ಹಲೋ ಚಕ್ರಿ, ಐ ಆಮ್ ರಿಯಲಿ ಸಾರಿ. ಈಗೀಗ ನನಗೆ ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ. ಅಜ್ಜಿ ದುಡ್ಡು ಕೊಡೋದನ್ನ ನೋಡ್ತಾ ಇದ್ರೆ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಜಾಸ್, ನಿನಗೆ ಈ ಸತ್ಯ ಗೊತ್ತಾಗ್ಲಿ ಅಂತಾನೆ ಆ್ಯಡಿ ಅವ್ರ ಸಹಾಯ ತಗೊಂಡು ನಿನ್ನ ಅಲ್ಲಿ ಕರೆಸಿದ್ದು. ನೀನೀಗ ನಿಮ್ಮ ಅಜ್ಜಿನ ಮಾತಾಡ್ಸೋದಕ್ಕೆ ಹೋಗ್ಬೇಡ. ಅವರಿಬ್ಬರು ಜೊತೆಲಿರೋ ಒಂದು ಫೋಟೋ ತಗೊಂಡು ಅಲ್ಲಿಂದ ಹೊರಟ್ಬಿಟ್ಟು. ಸರಿ ಚಕ್ರಿ, ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟು ತುಂಬ ತಪ್ಪು ಮಾಡಿಬಿಟ್ಟೆ. ನನಗೆ ಗೊತ್ತಾಗಿದೆ ನೀವು ನಿರಪರಾಧಿ ಅಂತ. ದಯವಿಟ್ಟು ಬೇಗ ಮನೆಗೆ ಬನ್ನಿ. ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಡೋಂಟ್ ಫೀಲ್ ಜಾಸ್. ನೋಡು, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆದಷ್ಟು ಬೇಗ ಮನೆಗೆ ಬರ್ತೀನಿ. ನೀನೀಗ ನಾನು ಹೇಳ್ದಾಗ ಮಾಡು. ಒಂದು ಫೋಟೋ ತೊಗೊಂಡು ಅಲ್ಲಿಂದ ಹೊರಟ್ಬಿಡು. ಆಮೇಲೆ ನಾನು ಈ ವಿಷಯ ಪ್ರಸ್ತಾಪ ಮಾಡೋವರೆಗೂ ನೀನು ಯಾರ ಹತ್ರನೂ ಈ ವಿಷಯ ಹೇಳಬಾರ್ದು. ಓಕೆನಾ? ಸರಿ, ನೀವು ಹೇಳೋ ತನಕ ನಾನು ಈ ವಿಷಯನ ಯಾರ ಹತ್ರನೂ ಹೇಳಲ್ಲ. ಸರಿನಾ? ಓಕೆ, ಆದಷ್ಟು ಬೇಗ ಮನೆಗೆ ಬರ್ತೀನಿ. ನೀವು ಹೊರಡು. ಸರಿ, ಬಾಯ್. ನನ್ನ ಹತ್ರನೇ ಆಟ ಕಟ್ತೀರಾ? ಇವಾಗಿದೆ. ಜಾಸ್ಮಿನ್, ಎಲ್ಲಿ ಹೋಗಿದ್ಯಾ ಇಷ್ಟೊತ್ತು ನೀನು ಬರಲಿಲ್ಲ ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಸಾಕು, ಸುಮ್ಮನೆ ಇರಿ ಅಜ್ಜಿ. ನೀವೆಲ್ಲ ಸೇರಿ ನನ್ಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾವೇನೇ ನಿನಗೆ ಮೋಸ ಮಾಡಿದೀವಿ? ಏನು ಮಾಡಿಲ್ವಾ ನೀವು? ಅದನ್ನ ಬೇರೆ ನನ್ನ ಬಾಯಿಂದಾನೆ ಕೇಳ್ಬೇಕಾ? ಅಲ್ಲ ಅಜ್ಜಿ, ಚಕ್ರಿ ನಿಮ್ಗೆ ಏನ್ ದ್ರೋಹ ಮಾಡಿದ್ರು? ನಿಮಗೆ ಯಾಕೆ ಅವ್ರ ಮೇಲೆ ಕೋಪ? ಸುಮ್ಮನೆ ನನ್ನ ದೃಷ್ಟಿನಲ್ಲಿ ಅವ್ರನ್ನ ಕಳ್ಳರನ್ನಾಗಿ ಮಾಡಿಸಿ ನನ್ನಿಂದಾನೇ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡಿದ್ದು ಮೋಸ ಅಲ್ವಾ? ಯಾರೋ ರೌಡಿಗಳನ್ನ ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅಲ್ಲದೆ ಚಕ್ರಿನೇ ಹಣ ಕದ್ದಿದ್ದು ಅಂತ ಅವ್ರನ್ನ ಸಿಕ್ಕಾಕ್ಸಿದ್ದೀರಾ? ಅಯ್ಯಯ್ಯೋ, ಏನ್ ಮಾತು ಅಂತ ಆಡ್ತಿದ್ಯಾ ಜಾಸ್ಮಿನ್ ನೀನು? ಅಲ್ಲ ಕಣೆ, ನಾವ್ಯಾಕೆ ಚಕ್ರಿ ಮೇಲೆ ಕಳ್ತನದ ಆರೋಪ ಹೊರಿಸೋದು? ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಕಣ. ನಿಜ ಹೇಳ್ತಿದ್ದೀನಿ ಕೇಳು. ನಾವು ಯಾವ ರೌಡಿಗಳನ್ನೂ ಬಿಟ್ಟಿಲ್ಲ, ಯಾವ ಮಸ್ಲತ್ತೂ ಮಾಡಿಲ್ಲ. ಸುಮ್ಮನೆ ಯಾರ್ಯಾರ್ದು ಮಾತು ಕೇಳ್ಕೊಂಡು ನಮ್ಮ ಮೇಲೆ ಆಪಾದನೆ ಹೊರಿಸ್ಬೇಡ. ನಿಜವಾಗ್ಲೂ ನೀವೇನು ತಪ್ಪು ಮಾಡಿಲ್ವಾ? ನೀವು ರೌಡಿಗಳನ್ನ ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿಲ್ವಾ? ಬೇಕು ಅಂತಾನೆ ಚಕ್ರಿ ಮೇಲೆ ಆರೋಪ ಹೊರಿಸಿ ಅವ್ರನ್ನ ಸಿಕ್ಕಾಕ್ಸಿಲ್ವಾ? ಇಲ್ಲ ಅಂತ ಹೇಳ್ತಿದ್ದೀನಲ್ಲೇ. ಸತ್ಯವಾಗ್ಲೂ ನನಗೇನೂ ಗೊತ್ತಿಲ್ಲ ಕಣಮ್ಮ. ಹಾಗಾದ್ರೆ ಇದೇನಜ್ಜಿ?